ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಟಾಕ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಟಾಕ್ನಲ್ಲಿ ಹಿಂದಿನ ವಿಡಿಯೋನಲ್ಲಿ ನಾವು ಮಕ್ಕಳ ಕರಿಯರ್ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋಣ ಅಂದರು 4 ವಿಭಾಗಗಳನ್ನು ನೋಡ್ಕೊಂಡಿದ್ವಿ. ಈಗ ಇವತ್ತಿನ ಸ್ಪೆಷಲ್ ಟಾಕ್ನಲ್ಲಿ 5ನೇದಾಗಿ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಬಗ್ಗೆ ನೋಡೋಣ. ಅಂದರೆ ಸಂಗೀತದ ಒಂದು ಬುದ್ಧಿಮತ್ತೆ ಇರುವ ಮಕ್ಕಳು ಯಾವ ರೀತಿ ಅವರದನ್ನು ಗುರುತಿಸೋದು ಅನ್ನೋದ್ರ ಬಗ್ಗೆ. ಈ ರೀತಿ ಸಂಗೀತದಲ್ಲಿ ಆಸಕ್ತಿ ಇರುವಂಥ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ಒಂದು ಯಾವುದಾದ್ರೂ ಮ್ಯೂಸಿಕ್ ಹಾಕಿದಾಗ ಅಥವಾ ಒಂದು ತಾಳಕ್ಕೆ ಸರಿಯಾದ ರೀತಿಯಲ್ಲಿ ತಲೆ ಅಲ್ಲಾಡಿಸೋದನ್ನು ನೀವು ನೋಡಿರ್ತೀವಿ. ಚಿಕ್ಕ ಮಗುವಿಗೆ ಸಂಗೀತದಲ್ಲಿ ಸ್ವರಕ್ಕೆ ತಾಳಕ್ಕೆ ಅನುಗುಣವಾಗಿ ಚಲನೆಯನ್ನು ಮಾಡುತ್ತಾ ಇರುತ್ತದೆ, ಹಾಡುತ್ತೆ. ಮತ್ತು ಆ ಸಂಗೀತದ ವಾದ್ಯಗಳನ್ನು ನುಡಿಸುವುದಕ್ಕೂ ಕೂಡ ಆ ಮಗು ಇಷ್ಟಪಡುತ್ತೆ. ಅಂದರೆ ಏನಾದರೂ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ತೆಗೆದುಕೊಂಡು ಅದನ್ನು ಬಾರಿಸುವಂಥದ್ದನ್ನು ಅಂಥ ಮಕ್ಕಳಿಗೆ ಈ ಸಂಗೀತದಲ್ಲಿ ಇಷ್ಟ ಇರುತ್ತೆ. ಮುಂದೆ ದೊಡ್ಡರಾದಾಗ ಕೂಡ ಅವರು ಕೊಳಲು, ವೀಣೆ, ತಬಲ ಇಂಥ ಒಂದನ್ನು ನುಡಿಸೋದಾಗಲಿ ಹಾಡೋದನ್ನು ಇಷ್ಟಪಡ್ತಾರೆ. ಇಂಥ ಮಕ್ಕಳು ಒಳ್ಳೆಯ ಸಂಗೀತಗಾರರು ಆಗ್ಬೋದು. ಆಮೇಲೆ ಲೇಖಕರು ಕೂಡ ಆಗ್ಬೋದು, ಗೀತ ರಚನೆಕಾರರು ಆಗ್ಬೋದು ಮತ್ತು ಸಂಗೀತ ನಿರ್ದೇಶಕರು ಕೂಡ ಆಗ್ಬೋದು. ಈ ರೀತಿ ಇರುವಂಥ ಮಕ್ಕಳು ಇವುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅವರ ಒಂದು ಒಳ್ಳೆಯ ಸಕ್ಸಸ್ ರೇಟನ್ನು ನೋಡ್ಬೋದು, ಅಂದರೆ ಅವರ ಮುಂದಿನ ಒಂದು ಇದರಲ್ಲಿ ಅಂತ. ಇನ್ನು ನೆಕ್ಸ್ಟ್ ಬರೋದು 6ನೇದಾಗಿ ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸ್ ಅಂತ. ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸ್ ಅಂದರೆ ಪರಸ್ಪರ ಮತ್ತು ವ್ಯಕ್ತಿಗಳ ನಡುವಿನ ಒಂದು ಸಂವಹನದ ಕೌಶಲ್ಯ ಅಂತ ಹೇಳ್ಬೋದು. ಇಲ್ಲಿ ಪರಸ್ಪರ ವ್ಯಕ್ತಿಗಳ ನಡುವಿನ ಸಂವಹನದ ಕೌಶಲ್ಯ ಅಂದರೆ ಒಂದು ವ್ಯಕ್ತಿ ಮತ್ತೊಂದು ವ್ಯಕ್ತಿಯೊಡನೆ ಸಂವಹನ ನಡೆಸಬೇಕಾಗಿ ಇರಬೇಕಾದಂಥ ಬುದ್ಧಿಮತ್ತೆ. ಅಂದರೆ ಒಳ್ಳೆಯ ಒಂದು ಅವರು ಸಂವಹನ ಮಾಡುವಾಗ ಒಳ್ಳೆಯ ಒಂದು ಕೌಶಲ್ಯವನ್ನು ಹೊಂದಿರುತ್ತಾರೆ. ಮತ್ತು ಅವರು ಸಂವಹನ ಮಾಡುವಾಗ ಅವ್ರದ್ದು ಒಂದು ಕಲೆ ತುಂಬ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್. ಅಂದರೆ ಬೇರೆಯವರನ್ನು ಇಂಟ್ರ್ಯಾಕ್ಷನ್ ಮಾಡಬೇಕಾದ್ರೆ ಅವರಲ್ಲಿ ಏನನ್ನು ತಿಳ್ಕೋಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದು ಒಂದು ಕಲೆ ಅವರಿಗೆ ವ್ಯಕ್ತಿಗತವಾಗಿ ಚಿಕ್ಕಂದಿನಿಂದೇ ಬಂದುಬಿಟ್ಟಿರುತ್ತೆ. ಈ ರೀತಿ ಕೌಶಲ್ಯವನ್ನು ಹೊಂದಿರುವಂಥ ಮಕ್ಕಳು ಒಳ್ಳೆಯ ಪಾಲಿಟಿಷಿಯನ್ ಆಗ್ತಾರೆ, ಮ್ಯಾನೇಜರ್ ಆಗ್ಬೋದು, ಟೀಚರ್, ಆಮೇಲೆ ಸೋಷಿಯಲ್ ವರ್ಕರ್ ಕೂಡ ಆಗ್ಬೋದು, ಅಂದರೆ ಸಮಾಜ ಸೇವಕರು ಕೂಡ ಆಗ್ಬೋದು. ನೆಕ್ಸ್ಟ್ ನೋಡೋದಾದರೆ ಇಂಟ್ರಾಪರ್ಸ್ನಲ್ ಅಂದರೆ ಇಂಥ ವ್ಯಕ್ತಿಗಳು ಅಂತರ್ಮುಖಿಗಳು ಅಂತ ಹೇಳ್ಬೋದು. ಈ ರೀತಿಯ ಇರುವಂಥ ವ್ಯಕ್ತಿಗಳು ವ್ಯಕ್ತಿಗತವಾದ ಸಂಬಂಧಗಳನ್ನು ಹೊಂದಿರ್ತಾರೆ. ಅಂದರೆ ತಮ್ಮಷ್ಟಕ್ಕೆ ತಾವೇ ಇರೋದನ್ನು ಜಾಸ್ತಿ ಇಷ್ಟಪಡ್ತಾರೆ. ಅವರು ತಮ್ಮ ಆಲೋಚನೆಗಳು ಮತ್ತು ತಮ್ಮ ಭಾವನೆಗಳಲ್ಲೇ ಮುಳುಗಿರ್ತಾರೆ. ಸ್ವಯಂ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದು ಮತ್ತು ತಮ್ಮ ಮೌಲ್ಯಮಾಪನವನ್ನು ತಾವೇ ಮಾಡಿಕೊಂಡು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇವರು ಒಳ್ಳೆಯ ಕೌಶಲ್ಯವನ್ನು ಹೊಂದಿರ್ತಾರೆ. ಈ ತಮ್ಮನ್ನು ತಾವೇ ಪ್ರೇರಣೆಯನ್ನು ಮಾಡ್ಕೊಳ್ತಾರೆ, ಅಂದರೆ ಮೋಟಿವೇಟೆಡ್ ಆಗಿರ್ತಾರೆ. ಮತ್ತು ಅವರಿಗೆ ತಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಬಗ್ಗೆ ಮತ್ತು ತಮ್ಮ ಭಾವನೆಗಳ ಬಗ್ಗೆ ಒಳ್ಳೆಯ ಒಂದು ಅರಿವಿರುತ್ತೆ. ಅಂದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಈ ರೀತಿ ಇರುವ ಮಕ್ಕಳು ಫಿಲಾಸಫರ್, ತತ್ವಜ್ಞಾನಿ, ಮನೋಶಾಸ್ತ್ರಜ್ಞರು, ಲಾಯರ್, ಲೇಖಕರು, ಧರ್ಮಶಾಸ್ತ್ರಜ್ಞರು, ಸಾಗರ ಜೀವಶಾಸ್ತ್ರಜ್ಞರು ಕೂಡ ಆಗ್ಬೋದು. ಇನ್ನು ನೆಕ್ಸ್ಟ್ ಬರೋದಂದರೆ ನೇಚರಲಿಸ್ಟಿಕ್ ಇಂಟೆಲಿಜೆನ್ಸ್. ಅಂದರೆ ನ್ಯಾಚುರಲಿಕ್ ಇಂಟೆಲಿಜೆನ್ಸ್ನಲ್ಲಿ ಈ ರೀತಿ ಬುದ್ಧಿಮತ್ತೆ ಇರುವ ಮಕ್ಕಳು ಪ್ರಕೃತಿ ಪ್ರಿಯರು. ಕೆಲವೊಂದು ಮಕ್ಕಳು ಪ್ರಾಣಿಗಳ ಜೊತೆ ಆಡೋದು, ಮಣ್ಣಿನಲ್ಲಿ ಆಟ ಆಡೋದು, ಗಿಡಗಳನ್ನು ಹಚ್ಚೋದು ಅಥವಾ ನೀರು ಹಾಕೋದು ತುಂಬ ಇಷ್ಟಪಡ್ತಾರೆ. ಈ ರೀತಿ ಪ್ರಕೃತಿಯೊಡನೆ ತುಂಬ ಸೂಕ್ಷ್ಮವಾದ ಸಂಬಂಧವನ್ನು ಹೊಂದಿರ್ತಾರೆ. ಆಮೇಲೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಈ ಮಕ್ಕಳು. ಅವರಿಗೆ ಗಿಡಗಳನ್ನು ಬೆಳೆಸುವ, ಪ್ರಾಣಿಗಳನ್ನು ಸಾಕಲು ಇಷ್ಟಪಡುತ್ತಾರೆ. ಅಂದರೆ ಯಾವ ಪ್ರಾಣಿಗಳು ಅವರು ಹೆದರೋದೇ ಇಲ್ಲ. ಅವರು ಪ್ರಕೃತಿಯಲ್ಲಿ ಬೆಳೆಯುವ ಗಿಡ ಮರಗಳನ್ನು ಮುಂದೆ ದೊಡ್ಡವರಾಗ್ತಾ ಗುರುತಿಸಲು ಅತಿ ವೇಗವಾಗಿ ಗುರುತಿಸ್ತಾರೆ. ಅವರ ಪ್ರಕೃತಿಯೊಡನೆ ಸಂಬಂಧವಿಲ್ಲದ ವಿಷಯಗಳಲ್ಲಿ ಆಸಕ್ತಿ ಇರುವುದಿಲ್ಲ ಅವರಿಗೆ. ಅಂದರೆ ಪ್ರಕೃತಿಯನ್ನಿಟ್ಟು ಬೇರೆ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಈ ರೀತಿ ಇರುವ ಮಕ್ಕಳು ಸೈಂಟಿಸ್ಟ್, ಪ್ರಕೃತಿ ತಜ್ಞರು, ಗಾರ್ಡನರ್, ಆಮೇಲೆ ಫಾರ್ಮರ್ ಅಂದರೆ ಒಳ್ಳೆಯ ವ್ಯವಸಾಯಗಾರರು ಕೂಡ ಆಗ್ಬೋದು. ಸೊ ಈ ರೀತಿಯಲ್ಲಿ ಮಕ್ಕಳು ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಆ ವಿಷಯದಲ್ಲಿ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಮಕ್ಕಳು ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಕರಿಯರ್ನಲ್ಲಿ ಹೆಚ್ಚು ಒಂದು ಒಳ್ಳೆಯ ಸಕ್ಸಸ್ಸನ್ನು ಪಡೆಯೋದು, ಆಮೇಲೆ ತುಂಬ ಖುಷಿಯಾಗಿ ಅವರು ಅದರಲ್ಲಿ ಬೆಳೆಯುತ್ತಾರೆ ಅಂತ ಹೇಳ್ಬೋದು. ಅಂದರೆ ಸಂತೋಷದಿಂದ ಇರೋ
ಆ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.